ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನ್ ತಪ್ಪು ಮಾಡಿದ್ಯಾ ಅಂದ್ರೆ ಒಪ್ಕೋತೀನಿ, ಆದ್ರೆ ಹೀಗೆ ಒಬ್ರು ಪ್ರಾಣ ತೆಗಿಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಾನ್ ನಂಬಲ್ಲ. ಆ ಸಿದ್ದುನೇ ಇದನ್ನೆಲ್ಲ ಮಾಡಿರ್ತಾನೆ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ನಿನ್ ತಪ್ಪೇನೂ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಆದ್ರೂ ನಿನ್ನ ಈ ಮನೆ ಒಳಗೆ ಇವರೆಲ್ಲರೂ ಪರ್ಮಿಷನ್ ತಗೊಂಡು ನಾನು ನಿನ್ನ ಈ ಮನೆಗೆ ಕರ್ಕೊಂಡು ಬಂದಿಲ್ಲ. ಹಾಗೇನೆ ಇವ್ರಿಗ್ಯಾರಿಗೂ ಇಷ್ಟ ಆಗಿಲ್ಲ ಅಂದ ಮಾತ್ರಕ್ಕೆ ನಾನು ನಿನ್ನ ಕಳಿಸಲ್ಲ. ಪೊಲೀಸೋನಲ್ವಾ, ಯೂನಿಫಾರ್ಮ್ ಇಲ್ಲದೆ ಇದ್ರೂ ಕೂಡ ಡ್ಯೂಟಿ ಮಾಡ್ತಾನೆ ಇರ್ತೀನಿ. ನಾನು ಯಾವ ಕೆಲಸ ಮಾಡಿದ್ರೂ ಅದಕ್ಕೊಂದು ಲೆಕ್ಕ ಇರುತ್ತೆ. ನಿನ್ನ ಇಲ್ಲಿ ಇಟ್ಕೊಳ್ಳೋದ್ರಿಂದ, ನಿನ್ನ ಪರವಾಗಿ ವಹಿಸ್ಕೊಂಡು ಬರೋದ್ರಿಂದ ನಾನಿಲ್ಲಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಕೆಲವು ದಿನಗಳು ಕಳೆದ ಮೇಲೆ ನನ್ನನ್ನು ಅಪಾರ್ಥ ಮಾಡಿಕೊಂಡವರೇ ನನ್ನನ್ನು ಇಷ್ಟಪಡ್ತಾರೆ. ಸಂಪದಾನ ಈ ಮನೇಲೆ ಇಟ್ಕೊಂಡು ಒಳ್ಳೆ ಕೆಲಸ ಮಾಡಿದ್ಯಾ ಶೌರ್ಯ ಅಂತ. ಒಂದು ಸಲ ಯೋಚನೆ ಮಾಡು ಶೌರ್ಯ, ನಾನು ಹೊರಗಡೆ ಇರೋದೇ ಒಳ್ಳೇದು ಅನ್ಸುತ್ತೆ. ನನ್ನ ಜೀವನದ ದಾರಿ ನಾನೇ ನೋಡ್ಕೋತೀನಿ. ಹೇಳಿದ್ನಲ್ಲ, ನೀನು ಇಲ್ಲೇ ಇರಬೇಕು. ನೀನೇನು ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ಒಳಗೆ ಹೋಗು. ನಡಿ. ನಿಲ್ಸಿ. ಒಬ್ಬ ದುಷ್ಟ, ಮೋಸ್ಕಾರ, ರಾಕ್ಷಸ. ಕಲ್ಯಾಣಿ! ಏಟ್ ಮೇಲೆ ಏಟು ಕೊಡ್ತಾನೆ ಇದೆಯಾ ಕಲ್ಯಾಣಿ. ನಿನ್ನಿಂದ ಆಗಿರೋ ಗಾಯ ಮರೆಯೋದ್ರಲ್ಲಿ ಮತ್ತೆ ಗಾಯ ಮಾಡ್ತಿದ್ಯಾ. ಪ್ರಶಾಂತವಾಗಿ ಸಾಕ್ತಿದ್ ನಮ್ ಜೀವನಕ್ಕೆ ಸಿಡ್ಲೆ ಹಾಗೆ ಬಂದೆ. ನನ್ನ ಸಂಪದ ಬೇರೆ ಮಾಡ್ದೆ, ಪ್ರಾಣ ಭಯದಿಂದ ಓಡೋ ಹಾಗೆ ಮಾಡ್ದೆ ಅಲ್ಲೇ. ಆದ್ರೂ ಸರಿ ಬಿಡು ಅಂತ ಸುಮ್ಮನೆ ಇದ್ದೆ. ದುಡ್ಡುಗೋಸ್ಕರ ಮಹಾಲಕ್ಷ್ಮಿನ ಮದ್ವೆ ಮಾಡ್ಕೊಳ್ಳೋಣ ಅನ್ಕೊಂಡೆ. 3 ಗಂಟೆ ಹಾಕೋ ಅಷ್ಟರಲ್ಲಿ ರಾಕ್ಷಸಿ ಹಾಗೆ ಬಂದು ಮದ್ವೆನೇ ನಿಲ್ಸ್ಬಿಟ್ಟೆ. ನನಗೆ ಅಂತ ಇದ್ದ ಒಂದೇ ಒಂದು ಕುಟುಂಬನ ನನಗೆ ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟೆ. ಮತ್ತೆ ನಾನು ಬೀದಿಗೆ ಬರೋ ಹಾಗೆ ಮಾಡ್ದೆ, ಮತ್ತೆ ನಾನು ಓಡೋಗೋ ಹಾಗೆ ಮಾಡ್ದೆ. ನೀನು ಮಾತ್ರ ಸುಮ್ಮನೆ ಬಿಡಲ್ಲ ಕಲ್ಯಾಣಿ, ಸುಮ್ಮನೆ ಬಿಡಲ್ಲ. ಲಾಸ್ಟ್ ಮಿನಿಟಲ್ಲಿ ಬದುಕ್ಬಿಟ್ಟಿಯಲ್ಲ. ಇಲ್ಲ ಅಂದಿದ್ರೆ ಆ ಶೌರ್ಯನ ಕೈಯಲ್ಲಿ ನೀನ್ ಸತ್ತೋಗ್ತಿದ್ದೆ. ಅವನು ನಿಮ್ಮ ಮನೆಯವರೆಲ್ಲ ಅಳ್ತಾ ಇದ್ರೆ ನಾನು ನೋಡ್ತಾ ಆನಂದ ಪಡ್ತಿದ್ದೆ. ಇವಾಗ್ಲೂ ಕಾಲ ಮಿಂಚಿಲ್ಲ. ಸದ್ಯದಲ್ಲೇ ನಿನ್ನ ವಿಷಯ ಏನು ಅಂತ ನೋಡ್ಕೋತೀನಿ. ಹಾಗೇನೆ ನನ್ನ ಲೈಫ್ ನಾನು ಸೆಟ್ ಮಾಡ್ಕೋತೀನಿ. ಅಲ್ಲಿವರೆಗೂ ಆನಂದವಾಗಿರೋ ಕಲ್ಯಾಣಿ. ಈ ಸಿದ್ದು ಆಟ ಆಡೋಕ್ಕೆ ಶುರು ಮಾಡಿದ್ರೆ
ಹೇಗಿರುತ್ತೆ ಅಂತ ತೋರಿಸ್ತೀನಿ. ಚಿಕ್ಕ ವಯಸ್ಸಲ್ಲಿ ರಾಕ್ಷಸರ ಕಥೆನ ಕೇಳುವಾಗ ರಾಕ್ಷಸರು ನೋಡೋದಕ್ಕೆ ಹೇಗಿರ್ತಾರೋ ಅನ್ಕೊಂಡಿದ್ದೆ. ಆದ್ರೆ ಸಿದ್ದುನ ನೋಡ್ತಾ ಇದ್ರೆ ಮನುಷ್ಯರು ಹೀಗೂ ಇರ್ತಾರ ಅನ್ನಿಸ್ತಾ ಇದೆ. ಅವಾಗ ರಾಕ್ಷಸರ ಸಂಹಾರ ನಡೀತಾ ಇದ್ರೆ ಎಷ್ಟೋ ಊರು ಸಂತೋಷ ಪಡ್ತಾ ಇತ್ತು. ಇವಾಗ ನಿನ್ ಸಂಹಾರ ನಡೆದ್ರೆ ಈ ಮನೆ ಸಂತೋಷವಾಗಿರುತ್ತೆ. ಮಹಾಲಕ್ಷ್ಮಿ ಅಂತ ಎಷ್ಟೋ ಹೆಣ್ಮಕ್ಳ ಜೀವನ ಚೆನ್ನಾಗಿರುತ್ತೆ. ಭಗವಂತ ಆ ಸಿದ್ದು ಅಂತ ಪೀಡೆಯಿಂದ ಮುಕ್ತಿ ಕೊಡು. ಆ ಸಂಪದಾಡೋ ನಾಟಕ ಆಫೀಸರ್ಗೆ ಗೊತ್ತಾಗೋ ಹಾಗೆ ಮಾಡು. ಮನ್ಸಲ್ಲಿ ಏನನ್ನೋ ಆಳವಾಗಿ ಕೇಳ್ಕೊತಿರೋ ಹಾಗಿದೆ. ಹೌದು, ಸದ್ಯದಲ್ಲೇ ರಾಕ್ಷಸನ್ ಸಂಹಾರ ಆಗ್ಬೇಕು ಅಂತ, ಈ ಮನೆಯಲ್ಲಿ ಇರೋರೆಲ್ಲ ಸಂತೋಷವಾಗಿರ್ಬೇಕು ಅಂತ. ಶೌರ್ಯನ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಗಾಢವಾಗಿರೋವರೆಗೂ ನೀನು ಎಷ್ಟೆಲ್ಲ ಮನ್ಸಲ್ಲಿ ಕೇಳ್ಕೊಂಡ್ರು ನಡೆಯಲ್ಲ ಕಲ್ಯಾಣಿ. ನಾನು ಬ್ಯಾಗ್ ತಗೊಂಡು ಮನೆಯಿಂದ ಹೊರಟೋಗ್ತೀನಿ ಶೌರ್ಯ ಅಂತ ಹೇಳಿದ ತಕ್ಷಣ ತನ್ನ ಮನ್ಸಿಂದ ಎಲ್ಲ ಹೊರಟೋಗ್ತಾಳೋ ಅನ್ನೋ ಥರ ಫೀಲ್ ಆಗೋದಾ? ನಮ್ಮಿಬ್ಬರ ಗಂಡ ಅನಾವಶ್ಯಕವಾಗಿ ನಿನಗ್ ನೀನೆ ಏನೇನೋ ಊಹಿಸ್ಕೊಂಡು ಸಂತೋಷ ಪಡ್ತಾ ಕಲ್ಪನೆಯಲ್ಲೇ ತೇಲಾಡ್ತಿದ್ಯಾ ಅನ್ಸತ್ತೆ. ಹುಷಾರು, ಕಲ್ಪನೆಯಲ್ಲಿ ಜಾಸ್ತಿ ತೇಲಾಡ್ಬೇಡ, ಆಮೇಲೆ ಕೆಳಗ್ ಬೀಳ್ತೀಯ. ಅರೆ, ಗಟ್ಟಿ ವಾರ್ನಿಂಗ್ ಇದು. ನಾನಲ್ಲ, ನೀನ್ ಜಾಸ್ತಿ ಊಹಿಸ್ಕೊಳ್ತಿದ್ಯಾ. ನೀನ್ ಹಾಸ್ಪಿಟಲ್ ಬೆಡ್ ಮೇಲಿದ್ರೆ ಶೌರ್ಯ ನಿನಗೋಸ್ಕರ ಹೊರಗಡೆ ಕಾಯೋದು, ದೇವ್ರನ್ನ ಬೇಡ್ಕೊಳ್ಳೋದು, ನಿನ್ನ ಮೇಲೆ ಶೌರ್ಯ ತೋರ್ಸೋ ಕೇರಿಂಗ್ ನೋಡಿ ನನಗೆ BP ಕಂಟ್ರೋಲ್ ಮಾಡಕ್ಕಾಗ್ಲಿಲ್ಲ. ನನಗ್ ಕೂಡ ನಿಂತರನೇ ಶೌರ್ಯ ನಿನ್ ಕಡೆಗೆ ಬದ್ಲಾಗ ಹೋಗ್ತಿದ್ದಾನೇನೋ ಅನ್ನಿಸ್ತು. ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಬದಲಾಯಿಸ್ದೆ. ನಾನಾದ್ರೆ ಪ್ರೀತಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಿದೆ. ಬಟ್ 100% ಇದೆ ಅಂತ ಪ್ರೂವ್ ಆಯ್ತು. ಹೇಗೆ ಅನ್ಕೋತಿದ್ಯಾ? ಶೌರ್ಯ ಆಡಿದ ಮಾತುಗಳನ್ನ ಒಂದ್ಸಲ ನೆನಪು ಮಾಡ್ಕೋ. ಮನೆಯವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ನಾನು ಕರ್ಕೊಂಡ್ ಬರ್ಲಿಲ್ಲ, ಅವ್ರು ಕಳಿಸು ಅಂದ್ರೆ ನಾನು ಕಳಿಸಲ್ಲ ಅಂದ. ನೆನ್ಪಕ್ ಬಂತಾ? ಆದ್ರೂ ಅಂತ ಮಾತೆಲ್ಲ ಹೇಗ್ ಮರ್ತೋಗಕ್ಕಾಗತ್ತೆ ಹೇಳು? ಅಂದ್ರೆ ತುಂಬಾನೇ ಭಯ ಆಗಿದೆ ಅನ್ಸುತ್ತೆ. ನಾನ್ ಭಯ ಪಡೋದು ಅಂದ್ರೇನು? ಕವರ್ ಮಾಡ್ಬೇಡ. ನಮ್ ಪ್ರೀತಿ ನೋಡಿ ಭಯಪಟ್ಟು ಹೊರಟೋಗ್ತೀನಿ ಅಂತ ಡ್ರಾಮಾ ಆಡ್ದೆ. ಅದು ನಮ್ ಪ್ರೀತಿ ಅಂದ್ರೆ. ಹೌದಾ? ನಿನ್ ಮೇಲಿರೋದು ಪ್ರೀತಿ ಆದ್ರೆ ಸಿದ್ದು ಜೊತೆ ಹೊರಟೋಗಿದ್ರು, ಅವನ ಜೊತೆ 5 ತಿಂಗಳಿದ್ರು, ನನ್ನ ಮತ್ತೆ ಈ ಮನೆಗೆ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ, ಆರಾಮಾಗಿ ಯುವರಾಣಿ ತರ ನೋಡ್ಕೋತಿದ್ದಾನೆ ಅಂದ್ರೆ ಮತ್ತೆ ಅದನ್ನೇನಂತಾರೆ? ಪ್ರೀತಿಗಿಂತ ಎಕ್ಸ್ಟ್ರೀಮ್ ವರ್ಡ್ಸ್ ಏನಾದ್ರೂ ಇದ್ರೆ ಅದೇ ಅಂತಾರೆ. ಸದ್ಯದಲ್ಲೇ ನಿನ್ನ ಶೌರ್ಯ ಮನೆಯಿಂದ ಹೊರಗಡೆ ಹಾಕೋಕ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಸಂಪದಾನೇ ಅಲ್ಲ. ಶೌರ್ಯನ್ ಮನ್ಸಲ್ಲಿ ನಾನಿರೋವರೆಗೂ ನೀನಾಗ್ಲಿ ನಿನ್ನ ಅಮ್ಮ ಅಜ್ಜಿ ಆಗ್ಲಿ ನನ್ನಲ್ಲ, ನನ್ನ ನೆರಳನ್ನು ಕೂಡ ಟಚ್ ಮಾಡಕ್ಕಾಗಲ್ಲ. ಸಾಕು, ನಿಲ್ಸು. ಈಗಾಗ್ಲೇ ತುಂಬಾ ಮಾತಾಡಿದ್ಯಾ. ಸದ್ಯದಲ್ಲೇ ನೀನು ಬದ್ಲಾಗಿಲ್ಲ ಅಂತ, ನೀನು ಬದ್ಲಾಗಲ್ಲ ಅಂತ ಆಫೀಸರ್ಗೆ ನಾನೇ ಗೊತ್ತು ಮಾಡಿಸ್ತೀನಿ. ಆಫೀಸರೇ ನಿನ್ ಕುತ್ತಿಗೆ ಹಿಡಿದು ಹೊರಗಡೆ ತಳ್ಳೋ ಹಾಗೆ ಮಾಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀನು ಲಕ್ಕಿ ಅಂತ ಅನ್ಕೊಳ್ತಿದ್ಯಲ್ಲ, ನೋಡೋಣ ಈ ಸಲ ಯಾವ ಲಕ್ ನಿನ್ನ ಕಾಪಾಡತ್ತೆ ಅಂತ. ನೋಡಿದ್ರ ಆಫೀಸರ್,
ಸಂಪದ ಏನ್ ಹೇಳಿದ್ಲು ಅಂತ ನೀವ್ ಯಾಕೆ ದಿನ ಇವಳನ್ನ ನಂಬ್ತಾ ಇದ್ದೀರೋ ಅರ್ಥನೇ ಆಗ್ತಾ ಇಲ್ಲ. ನೀವ್ ನನ್ನ ಎಷ್ಟು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ಆದ್ರೆ ಸಂಪದನ್ನ ಮರೆಯೋದಕ್ಕಾಗ್ತಿಲ್ವೇನೋ ಅಂತ ಅನುಮಾನ ಕೂಡ ನನಗೆ ಬರ್ತಾ ಇದೆ. ನೀವು ಯಾವಾಗ್ಲೂ ನನ್ನ ಪರವಾಗಿದ್ರೆ ಜಯ ಯಾವತ್ತಿದ್ರು ನಂದೇ ಆಫೀಸರ್. ಆ ಸಿದ್ದು ಇವಾಗ ಎಲ್ಲಿಗೆ ಹೋಗಿರ್ತಾನೆ? ಮನೆಗೂ ಹೋಗಿರಲ್ಲ, ಸಂಬಂಧಿಕರೂ ಇಲ್ಲ. ಅಟ್ಲೀಸ್ಟ್ ಅವರಮ್ಮ ಹಾಸ್ಪಿಟ್ಲಲ್ಲಿ ಇದ್ರೂ ಕೂಡ ನೋಡೋದಕ್ಕೂ ಬರಲಿಲ್ಲ. ಅದು ಅಲ್ಲದೆ ಅವ್ರ ಅಮ್ಮನಿಗೊಂದು ಫೋನು ಮಾಡಲಿಲ್ಲ. ಓಡ್ ಹೋಗಿ ತಪ್ಪಿಸ್ಕೊಳ್ಳೋಕ್ಕೆ ಆಶ್ರಯ ಕೊಟ್ಟಿರೋ ಸ್ವಂತ ಮಾವನವ್ರಿಗೆ ಮೋಸ ಮಾಡಿದವನು. ಅಂಥವನನ್ನ ಜೈಲಿಗೆ ಹಾಕಿ ಹೊರಗಡೆ ಬರ್ದೇ ಇರೋ ಹಾಗೆ ಮಾಡಬೇಕು. ಹಾಯ್ ಶೌರ್ಯ. ವಾಸು, ಬಾ ವಾಸು, ನಿನಗೋಸ್ಕರನೇ ಕಾಯ್ತಿದ್ದೆ. ಬಾ ಕೂತ್ಕೋ. ಯಾವುದ್ರ ಬಗ್ಗೆನೋ ದೀರ್ಘವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಹೌದು ವಾಸು. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಏನು ತಿಳ್ಕೊಬೇಡ ಶೌರ್ಯ. ಫ್ರೆಂಡ್ ಆಗಿರೋದಕ್ಕೆ ಹೇಳ್ತಿದ್ದೀನಿ. ಶೇರ್ ಮಾಡ್ಕೊಳ್ಳೋಕೆ ನಾನು ನಿನ್ನ ಬರೋದಕ್ಕೆ ಹೇಳಿದ್ದು ವಾಸು. ಹೇಳು. ನೀನು ಸಿದ್ದು ಬಗ್ಗೆ ಎಷ್ಟು ಯೋಚನೆ ಮಾಡ್ತಿದ್ಯೋ ಸಂಪದ ಬಗ್ಗೆನೂ ಅಷ್ಟೇ ಯೋಚನೆ ಮಾಡಬೇಕು. ಯಾವ ಕೆಲಸ ಮಾಡಿದ್ರು ಸಿದ್ದು ಮತ್ತೆ ಸಂಪದ ಇಬ್ರು ಸೇರ್ಕೊಂಡೇ ಈ ಕೆಲಸ ಮಾಡಿದ್ದಾರೆ. ಸೊ ಸಿದ್ದುದು ಎಷ್ಟು ತಪ್ಪಿದೆಯೋ ಸಂಪದದು ಕೂಡ ಅದಕ್ಕಿಂತ ಹೆಚ್ಚು ತಪ್ಪಿದೆ. ಬಟ್ ನೀನ್ ಇದ್ರ ಬಗ್ಗೆ ಯೋಚನೆ ಮಾಡದೆ ಸಂಪದನ ಕುರುಡಾಗಿ ನಂಬ್ಕೊಂಡು ಮನೆ ಕರ್ಕೊಂಡು ಬರೋದು ಮನೆಯಲ್ಲಿ ಹೊಸ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ ಶೌರ್ಯ. ನಿಜಾನೇ ವಾಸು. ಸಂಪದ ಮಾಡಿರೋ ಕೆಲಸಕ್ಕೆ ಸಾಯಿಸ್ಬೇಕು ಅಂತಾನೆ ಹೋಗಿದ್ದೆ. ಅವಳನ್ನ ಪರಿಸ್ಥಿತಿಲಿ ನೋಡಿ ಮನ್ಸಿಗೆ ಬೇಜಾರಾಯ್ತು. ಒಂದೆರಡು ದಿನ ಮನೇಲಿ ಇಟ್ಕೊಂಡು ಅವಳ ಮೈಂಡ್ ಸೆಟ್ ಆದ್ಮೇಲೆ ಕಳಿಸ್ಬಿಡೋಣ ಅನ್ಕೊಂಡೆ. ಆದ್ರೆ ಕಳಿಸೋದಕ್ಕಾಗ್ಲಿಲ್ಲ. ಯಾಕೆ? ಸಂಪದ ಮೇಲೆ ಮತ್ತೆ ಪ್ರೀತಿ ಹುಟ್ಟಿದ್ಯಾ? ಇಲ್ಲ, ಅನುಮಾನ ಸ್ಟಾರ್ಟ್ ಆಗಿದೆ. ಏನೋ? ಹೌದು ವಾಸು. ಸಂಪದ ಈ ಮನೆಗೆ ಬಂದ್ಮೇಲೆ ಆ ಸಿದ್ದು ಕಲ್ಯಾಣಿಗೆ ವಾರ್ನಿಂಗ್ ಕೊಡೋದಕ್ಕೆ ಕಾಲ್ ಮಾಡಿದ್ದ. ಅದಾದ್ಮೇಲೆ ಅದೇ ನಂಬರಿಂದ ಸಿದ್ದು ಸಂಪದಾಗೆ ಕಾಲ್ ಮಾಡಿದ್ದ. ಆ ಫೋನ್ನು ಕೂಡ ನಾನೇ ರಿಸೀವ್ ಮಾಡಿದೆ. ಬಟ್ ನನ್ಗೆ ಗೊತ್ತಿಲ್ದಿರೋ ಹಾಗೆ ಸಂಪದ ಕೊಟ್ಬಿಟ್ಟೆ. ಆದ್ರೆ ಆಗ್ಲೇ ನನ್ನ ಮನಸ್ಸಲ್ಲಿ ಸಂಪದ ಮೇಲೆ ಅನುಮಾನ ಸ್ಟಾರ್ಟ್ ಆಯಿತು. ಸಂಪದ ಸಿದ್ದು ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾಳೆ. ಬಟ್ ಸಿದ್ದು ಪದೇ ಪದೇ ಸಂಪದಾಗೆ ಕಾಲ್ ಮಾಡ್ತಾನೆ ಇದ್ದಾನೆ. ಸಂಪದ ಕಾಲ್ ಲಿಸ್ಟಲ್ಲಿರೋ ಎಲ್ಲ ಇನ್ಕಮಿಂಗ್ ಕಾಲ್ಸ್ ಆ ಸಿದ್ದುದೆ. ಇನ್ಯಾರ್ದೂ ಇಲ್ಲ. ಮತ್ತೆ ಇಷ್ಟೆಲ್ಲ ಗೊತ್ತಿದ್ದು ಸಂಪದನ ಇನ್ನು ಮನೇಲೆ ಯಾಕೆ ಇಟ್ಕೊಂಡಿದ್ಯಾ? ಇದರಿಂದ ಎಷ್ಟು ಸಮಸ್ಯೆಗಳಾಗಿದೆ ಅಂತ ನೋಡ್ತಾ ಇದೆಯಲ್ಲ. ನನ್ನ ಹತ್ರ ಅನುಮಾನ ಪಡೋದಕ್ಕೆ ಮಾತ್ರ ಸಾಕ್ಷಿ ಇದೆ. ಸಂಪದಾಗೂ ಸಿದ್ದುಗೂ ಸಂಬಂಧ ಇದೆ ಅನ್ನೋ ಸಾಕ್ಷಿ ನನ್ನ ಹತ್ರ ಯಾವುದೂ ಇಲ್ಲ. ಸಂಪದ ಒಳ್ಳೆಯವಳಾಗಿ ಬದಲಾದ್ರೆ ನೋ ಪ್ರಾಬ್ಲಮ್ ವಾಸು. ನನ್ನ ಅನುಮಾನದ ಪ್ರಕಾರ ಸಿದ್ದು ಜೊತೆ ಸೇರಿ ಪ್ಲಾನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಈಗ ನಾನು ಹೊರಗಡೆ ಕಳಿಸಿದ್ರೆ ಇನ್ನೂ ದೊಡ್ಡ ಪ್ರಾಬ್ಲಮೇ. ನೀನಿವತ್ತು ಪೊಲೀಸ್ ತರ ಕಾಣಿಸ್ತಿದ್ಯಾ ಶೌರ್ಯ. ಇಷ್ಟು ದಿನ ನನ್ನ ಮೇಲಿನ ಪ್ರೀತಿಯಿಂದನೋ ಕರುಣೆಯಿಂದನೋ ನನ್ನ ಮನೇಲಿರೋದಕ್ಕೆ ಬಿಟ್ಟಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮೇಲಿನ ಅನುಮಾನಕ್ಕೆ ಇರೋಕ್ ಬಿಟ್ಟಿದ್ಯಾ. ನೀನು ಯೋಚನೆ ಮಾಡಿರೋ ವಿಧಾನ ಚೆನ್ನಾಗಿದೆ ಶೌರ್ಯ. ಸಿದ್ದು ಸಂಪದಾನ ನಿಜವಾಗ್ಲೂ ಹೊಡೆದು ಹೊರಗಡೆ ಹಾಕಿ ಮಹಾಲಕ್ಷ್ಮಿನ ಮದುವೆ ಆಗಬೇಕು ಅಂತ ಫಿಕ್ಸ್ ಆದ್ರೆ ಮತ್ತೆ ಸಂಪದಾಗೆ ಫೋನ್ ಮಾಡಲ್ಲ. ಹಾಗೆ ಮಾಡ್ದ ಅಂದ್ರೆ ಸಿದ್ದುಗೂ ಸಂಪದಾಗೂ ಮಧ್ಯೆ ಇನ್ನೂ ಬಾಂಡಿಂಗ್ ಇದೆ ಅಂತಾನೆ ಅರ್ಥ. ಹೌದು ವಾಸು. ಪ್ರೂಫ್ ಜೊತೆಗೆ ನನಗೆ ಸಿಕ್ಕಿದ್ರೆ ತಕ್ಷಣ ಶಿಕ್ಷೆ ಕೊಡಿಸ್ತೇನೆ. ಈ ವಿಷಯನ ಮನೆಯವ್ರಿಗೆ ಹೇಳ್ಬೋದಲ್ವಾ? ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ನಂದು ಅನುಮಾನ ಮಾತ್ರನೇ.
ನಾನಿವಾಗ ಹೇಳಿದ್ರೆ ಅದನ್ನೇ ನಿಜ ಅನ್ಕೋತಾರೆ. ಯಾವುದೋ ಒಂದು ಸಮಯದಲ್ಲಿ ತಪ್ಪು ಮಾಡ್ತಾರೆ. ಅವಾಗ ಸಿದ್ದು ಸಂಪದ ಇಬ್ರು ಅಲರ್ಟ್ ಆಗ್ತಾರೆ. ಒಂದ್ ವೇಳೆ ಸಂಪದ ತಪ್ಪು ಮಾಡಲೇ ಇಲ್ಲ ಅಂದ್ರೆ ನಾವೇ ತಪ್ಪು ಮಾಡಿರೋರು ಹಾಗೆ ಉಳ್ಕೋತೀವಿ. ಒಂದು ಹೆಣ್ಣಿನ ಜೀವನನ ನಾಶ ಮಾಡಿದವರಾಗ್ತೀವಿ. ಅದಕ್ಕೆ ಈ ವಿಷಯನ ಕಲ್ಯಾಣಿಗೂ ಕೂಡ ಹೇಳಿಲ್ಲ. ಸಿದ್ದು ಕಲ್ಯಾಣಿನ ಸಾಯಿಸ್ಬೇಕು ಅನ್ಕೊಂಡಿದ್ದ ಅಲ್ವಾ? ಆ ವಿಷಯ ಸಂಪದ ಗೊತ್ತಿಲ್ಲ ಅಂತೀಯಾ? 100% ಗೊತ್ತಿಲ್ಲ ಅಂತಾನೆ ಅನ್ಕೊಂಡಿದ್ದೀನಿ. ಗೊತ್ತಿದ್ರೆ ಇಲ್ಲಿರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಕಲ್ಯಾಣಿ ಮೇಲೆ ಒಂದು ಚಿಕ್ಕ ಇರುವೆ ಬಂದರೂ ಅದನ್ನು ಸಾಯಿಸ್ತೀನಿ ಅಂತ ಅವಳಿಗೆ ಗೊತ್ತು. ಸದ್ಯದಲ್ಲೇ ನನ್ನ ಅನುಮಾನ ನಿಜಾನೋ ಅಲ್ವೋ ಅನ್ನೋದು ಗೊತ್ತಾಗತ್ತೆ. ಆವಾಗ ನೋಡ್ಕೋತೀನಿ ಅವ್ರ ವಿಷಯನ. ಅಲ್ಲಿವರೆಗೂ ಸಂಪದನ ಇಲ್ಲೇ ಇರೋಗ್ಬಿಡ್ತೀನಿ. ಓಕೆ ಶೌರ್ಯ, ಕಲ್ಯಾಣಿ ಹುಷಾರು. ಥ್ಯಾಂಕ್ ಯು ವಾಸು, ನಾನು ನೋಡ್ಕೋತೀನಿ ಬಿಡು. ಓಕೆ ಬಾಯ್. ಎಷ್ಟು ಚೆನ್ನಾಗಿ ರಿವರ್ಸ್ ಗೇಮ್ ಆಡ್ತಿದ್ಯಾ ಶೌರ್ಯ. ಇನ್ಮೇಲಿಂದ ನಾನು ರಿವರ್ಸಲ್ ಗೇಮ್ ಆಡ್ತೀನಿ. ಹಲೋ. ಹಾಯ್ ಸ್ವೀಟ್ ಆರ್ಟ್. ಹೌ ಆರ್ ಯು? ತಲೆ ಕೆಟ್ಟೋಗಿದ್ಯಾ ನಿನ್ಗೆ? ಯಾಕೆ ಇಷ್ಟೊಂದ್ಸಲ ಕಾಲ್ ಮಾಡ್ತಿದ್ಯಾ? ಸಿದ್ದುನಾ? ಇವಾಗ ಏನಾಯ್ತು ಅಂತ ಅಗತ್ಯ ಇರೋದಕ್ಕೆ ಕಾಲ್ ಮಾಡಿದ್ದು. ನನಗ್ ಫೋನ್ ಮಾಡ್ಬೇಡ ಅಂತ 1000 ಸಲ ಹೇಳಿದೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನಿಂದ ನಾನು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಿದ್ದೀನಿ ಸಿದ್ದು. ಬೇಗ ಆಫೀಸರ್ನ ಕರ್ಕೊಂಡು ಬರ್ಬೇಕು. ನಾನೇನೋ ಸುಮ್ಮನೆ ಟೈಮ್ ಪಾಸ್ಗೋ ನಿನ್ನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ್ಸೋದಕ್ಕೆ ಮಾಡ್ತಿಲ್ಲ. ನನಗೆ ಅಮೌಂಟ್ ಬೇಕು. ನನ್ನ ಹತ್ರ ನಿಜವಾಗ್ಲೂ ದುಡ್ಡಿಲ್ಲ. ಲಿಟ್ರಲಿ ಬೆಗ್ಗಿಂಗ್ ಸ್ಟೇಜಲ್ಲಿದ್ದೀನಿ. ಆಫೀಸರ್, ನಾನೇನು ಮಾಡಕ್ಕಾಗಲ್ಲ. ನನಗೆ ತೊಂದರೆ ಕೊಡ್ಬೇಡ. ಬಾಯ್. ಸಂಪದ, ಫೋನ್ ಕೊಡಿಲಿ.
ಯಾಕೆ ಶೌರ್ಯ? ಯಾರ ಜೊತೆ ಮಾತಾಡ್ತಿದ್ಯಾ? ಸಿದ್ದು ಜೊತೆನೆ ತಾನೆ? ಇಷ್ಟು ದಿನ ಚೆನ್ನಾಗಿ ಮ್ಯಾನೇಜ್ ಮಾಡಿದೆ ಸಂಪದ. ಹುಚ್ಚಿನ ಹಾಗೆ ನಾನೇ ನಿನ್ನೆ ನಂಬದೆ, ನಿನ್ ಪರ ವಹಿಸ್ಕೊಂಡು ಬಂದೆ. ಕಲ್ಯಾಣಿ, ಅನುಪಮ ಅಮ್ಮ, ಮನೆಯವ್ರು ಎಲ್ರೂ ಕೂಡ ಎಷ್ಟು ಸಲ ನಿನ್ನ ಬಗ್ಗೆ ಹೇಳಿದ್ರು ನಾನು ದಡ್ಡನ್ ತರ ನಂಬದೆ. ಪಾಪ ಅಂತ ಕರುಣೆ ತೋರಿಸ್ದೆ. ಆದ್ರೆ ನೀನು ಮಾತ್ರ ಆ ಸಿದ್ದು ಜೊತೆ ಇನ್ನೂ ಟಚ್ ಅಲ್ಲಿದ್ಯಾ ಅಂತ ನೆನೆಸ್ಕೊಂಡ್ರೆ ತುಂಬಾ ನೋವಾಗುತ್ತೆ ಸಂಪದ. ಯಾಕೆ ಈಗಲೂ ನನಗೆ ಮೋಸ ಮಾಡಬೇಕು ಅಂತಾನೆ ನೋಡ್ತಿದ್ಯಾ?